ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದು ಆವರಿಸಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮಿಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಮಾರ್ಪಡಿಸುವ ದೇವರು. ಮಾರ್ಪಡಿಸುವಂಥ ದೇವರು ನಮ್ಮ ಜೀವಿತದಲ್ಲಿ ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ಹೇಗೆ ದೇವರು ನಮ್ಮ ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ ಎಂಬುದಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕೆ ಆಧಾರವಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆತನು ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ. ಈ ದಾನಿಯೇಲನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಕಾಲ ಸಮಯಗಳನ್ನು ಮಾರ್ಪಡಿಸುವ ದೇವರಾಗಿದ್ದಾರೆ. ನೋಡಿ, ಒಂದು ಕಡೆ ದೇವರು ಮಾರ್ಪಡಿಸುವಂಥ ದೇವರು, ಇನ್ನೊಂದು ಕಡೆ ದೇವರು ಮಾರ್ಪಡದವರಾಗಿದ್ದಾರೆ. ಮಲಾಕಿ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ದೇವರು ಹೇಳ್ತಾ ಇದ್ದಾರೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಇಬ್ರಿಯ ಗ್ರಂಥ 13ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ನಿರಂತರವೂ ಹಾಗೆ ಇರುವನು. ಈ 2 ವಚನದಲ್ಲಿ ನೋಡ್ತೇವೆ, ದೇವರು ಹೇಳ್ತಾ ಇದ್ದಾರೆ ನಾನು ಮಾರ್ಪಟ್ಟಿಲ್ಲ. ಆದರೆ ಇನ್ನೊಂದು ಕಡೆ ದೇವರು ಹೇಳ್ತಾ ಇದ್ದಾರೆ ನಾನು ಮಾರ್ಪಡಿಸುವ ದೇವರೆಂಬುದಾಗಿ. ಹಾಗಿರುವುದಾದರೆ ದೇವ ಮಕ್ಕಳೇ, ಈ ದಿನ ಕರ್ತನು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾರ್ಪಡಿಸಲು ಬಯಸುತ್ತಿದ್ದಾರೆ. ಏನು ಮಾರ್ಪಡಿಸ್ತಾರೆ? ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ನಿಮ್ಮ ಹೆಸರು ಬದಲಾವಣೆ ಮಾಡಿಬಿಡ್ತಾರೆ, ಈ ಕ್ರಿಶ್ಚಿಯನ್ಗಳು ಅವರು ಜಾತಿಯನ್ನು ಬದಲಾವಣೆ ಮಾಡಿಬಿಡ್ತಾರೆ, ಹೆಸರುಗಳನ್ನು ಬದಲಾವಣೆ ಮಾಡ್ತಾರೆ. ಇಲ್ಲ, ಯೇಸು ಸ್ವಾಮಿ ಹೆಸರನ್ನು ಬದಲಾವಣೆ ಮಾಡುವವರಲ್ಲ, ಜಾತಿಯನ್ನು ಬದಲಾವಣೆ ಮಾಡುವವರಲ್ಲ, ಅವರು ಜೀವಿತವನ್ನು ಬದಲಾವಣೆಯನ್ನು ಮಾಡುವಂಥವರು. ಒಂದು ಚಿಕ್ಕ ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಒಂದು ಹಡಗು ಒಡೆದು ನಾಶವಾಯಿತು. ಅದರಲ್ಲಿ ಒಬ್ಬ ಭಕ್ತನಿದ್ದನು. ಅವನು ಕಷ್ಟಪಟ್ಟುಕೊಂಡು ಒಂದು ದ್ವೀಪಕ್ಕೆ ಬಂದ. ಆ ದ್ವೀಪದಲ್ಲಿ ಯಾರೂ ಇಲ್ಲ. ಆ ದ್ವೀಪದಲ್ಲಿ ಕಾಡು ಜನರ ಹಾಗೆ ಇರುವಂಥ ಒಂದು ಜನರಿದ್ದರು. ಆದರೆ ಅವಳು ಬಹಳ ಪ್ರೀತಿಸುವಂಥ ಜನರು. ಅವ್ರು ಏನು ಮಾಡಿದ್ರಂದರೆ, ಇವನನ್ನು ಅಲ್ಲಿಂದ ಕಾಪಾಡಿ ಇವನಿಗೆ ಊಟ ಎಲ್ಲವನ್ನ ಕೊಟ್ಟು ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಈ ಭಕ್ತನಿಗೆ ಕೊಟ್ಟರು. ಈ ಭಕ್ತ ಮರುದಿವಸ ಅವರೊಟ್ಟಿಗೆ ಓಡಾಡಿ ಅಲ್ಲಿ ಕಾರ್ಯಗಳನ್ನು ನೋಡುತ್ತಾ ಇದ್ದ. ಅಲ್ಲಿರುವಂಥ ಹಳ್ಳಿ ಮುಖಂಡನಿಗೆ ಹೇಳಿದ, ನೀವು ಬಹಳ ಒಳ್ಳೆಯ ಜನರು, ನಿಮಗೆ ಒಳ್ಳೆ ಪ್ರೀತಿ ತೋರಿಸುವಂಥ ಕಾರ್ಯ ಇದೆ. ಆದರೆ ನನಗೆ ಒಂದು ಕಾರ್ಯ ಇಷ್ಟ ಆಗಲಿಲ್ಲ. ಏನಂತ ಹೇಳಿದ್ರೆ, ನೀವೆಲ್ಲ ಈ ಬೈಬಲ್ ಓದ್ತಾ ಇದ್ದೀರಾ, ಪ್ರೇಯರ್ ಮಾಡ್ತಾ ಇದ್ದೀರಾ, ಈ ಕ್ರೈಸ್ತ ಧರ್ಮಕ್ಕೆ ನೀವು ಮತಾಂತರವಾಗಿಬಿಟ್ಟಿದ್ದೀರಾ, ಇದು ನನಗೆ ಇಷ್ಟವಾಗಲಿಲ್ಲ ಎಂಬುದಾಗಿ ಅವನು ಹೇಳಿದ. ಆಗ ಆ ಮುಖಂಡ ಹೇಳಿದ, ಸರ್, ಕೆಲವು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಇದೇ ಥರ ನೀವು ಬಂದಿದ್ದರೆ ಇವತ್ತು ನನ್ನ ಜೊತೆಯಲ್ಲಿ ನೀವು ಮಾತನಾಡ್ತಾ ಇರಲಿಲ್ಲ. ಇವತ್ತು ನನ್ನ ಪ್ಲೇಟಲ್ಲಿ ನೀವಿರ್ತಾ ಇದ್ದರೆ ಪ್ಲೇಟಲ್ಲಿ ಇಟ್ಕೊಂಡು ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೆ. ಅದರ ಅರ್ಥ ಏನಂದರೆ, ಅವರು ಮನುಷ್ಯರನ್ನು ತಿನ್ನುವ ನರಭಕ್ಷಕರಾಗಿದ್ದರು. ಆದರೆ ಆ ಸ್ಥಳಕ್ಕೆ ಮಿಷನರಿಗಳಿಗೆ ಹೋಗಿ ತಮ್ಮ ಜೀವವನ್ನು ಕೊಟ್ಟು ಅವರಿಗೆ ಸುವಾರ್ತೆಯನ್ನು ಸಾರಿ ಅವರ ಜೀವಿತವನ್ನು ಮಾರ್ಪಡಿಸಿದರು. ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವರು ಮಾರ್ಪಡಿಸುವ ದೇವರು. ಜೀವಿತಗಳನ್ನು ಮಾರ್ಪಡಿಸುತ್ತಾರೆ, ಪಾಪಿಗಳನ್ನು ಪರಿಶುದ್ಧನಾಗಿ ಮಾರ್ಪಡಿಸುತ್ತಾರೆ. ಆತನು ಮಾರ್ಪಡಿಸುವ ದೇವರಾಗಿದ್ದಾರೆ. ಹಾಗಿರುವುದಾದರೆ ನಾನು ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಮಾರ್ಪಡಿಸುವ ದೇವರು ಹೇಗೆ ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ತಾರೆ, ನಮ್ಮ ದುಃಖವನ್ನು ದೇವರು ಹೇಗೆ ಸಂತೋಷವಾಗಿ ಮಾರ್ಪಡಿಸ್ತಾರೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗ್ತದೆ, ಆದರೆ ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು. ನೋಡಿ ದೇವ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ ನಿಮ್ಮ ದುಃಖವು ಹೋಗಿ ಸಂತೋಷ ಬರ್ತದೆ. ಇಲ್ಲಿ 2 ಸತ್ಯಗಳಿದೆ. ಇಲ್ಲಿ ನೋಡಿ, ಯೇಸುಸ್ವಾಮಿ ಹೇಳಿದಂಥ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ. ದೇವರು ಏನು ಹೇಳ್ತಾ ಇಲ್ಲ, ನಿಮಗೆ ದುಃಖ ಬರೋದಿಲ್ಲ ಅಂತ ಹೇಳಿಲ್ಲ, ನಿಮಗೆ ದುಃಖನೇ ಇರೋದಿಲ್ಲ ಅಂತ ಹೇಳಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಿಮಗೆ ದುಃಖ ಬರುತ್ತೆ, ಆದರೆ ಆ ದುಃಖ ಬಂದ ಮೇಲೆ ಆ ದುಃಖ ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಆ ದುಃಖ ಹೋಗಿ ನಿಮಗೆ ಸಂತೋಷವಾಗ್ತದೆ.
ಒಂದು ಸಾರಿ ಒಬ್ಬ ಸಹೋದರಿ ಪಾಸ್ಟರ್ ಬಳಿ ಹೋದ್ಲಂತೆ. ಪಾಸ್ಟರ್ ನನಗೆ ದುಃಖನೇ ಇರಬಾರ್ದು, ಆ ಥರ ಒಂದು ಒಳ್ಳೆ ಪ್ರೇಯರ್ ಮಾಡಿರಿ. ಕೆಲವರೆಲ್ಲ ಹೇಳ್ತಾರೆ ಒಳ್ಳೆ ಪ್ರೇಯರ್ ಮಾಡಿ ಪಾಸ್ಟರ್ ಎಲ್ಲ ಕೆಟ್ಟದ ಪ್ರೇಯರ್ ಮಾಡ್ತಾರೆ, ಅವರೆಲ್ಲ ಒಳ್ಳೆಯದೇ ಪ್ರೇಯರ್ ಮಾಡೋದು. ಅದರಲ್ಲಿ ಕೂಡ ಪಾಸ್ಟರ್ ಚೆನ್ನಾಗಿ ಪ್ರೇಯರ್ ಮಾಡಿರಿ, ಒಳ್ಳೆ ಪ್ರೇಯರ್ ಮಾಡಿರಿ. ಆ ಸಹೋದರಿಗಾಗಿ ಆ ಪಾಸ್ಟರ್ ಪ್ರೇಯರ್ ಮಾಡಿದ್ರಂತೆ, ಯೇಸು ಸ್ವಾಮಿ ಈ ಮಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ, ಈ ಮಗಳ ಪ್ರಾಣ ಆತ್ಮ ಶರೀರವನ್ನು ನೀನು ತೆಗೆದುಕೋ, ಪರಲೋಕಕ್ಕೆ ಸೇರಿಸ್ಕೋ. ಆಮೇನ್ ಅನ್ನೋ ಮುಂಚೆನೆ ಆ ಸಹೋದರಿ ಕಣ್ ತೆಗೆದುಬಿಟ್ಟು, ಪಾಸ್ಟರ್ ಪ್ರೇಯರ್ ನಿಲ್ಲಿಸಿ, ನಾನೇನು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದು, ನೀವೇನು ಪ್ರೇಯರ್ ಮಾಡ್ತಾ ಇದ್ದೀರಾ? ಇಲ್ಲ ಸಿಸ್ಟರ್, ನೀವೇ ಹೇಳಿದ್ರಲ್ವಾ ಕಷ್ಟನೇ ಇರಬಾರ್ದು ಅಂತೇಳಿ. ಆಗ ಪಾಸ್ಟರ್ ಹೇಳಿದ್ರಂತೆ, ನೋಡಿ ಸಹೋದರಿ, ಈ ಲೋಕದಲ್ಲಿ ನಾವಿರುವಾಗ ಕಷ್ಟಗಳಿರ್ತದೆ. ನಮಗೆ ಕಷ್ಟಗಳೇ ಇರಬಾರ್ದಂದರೆ ಒಂದೇ ಒಂದು ಸ್ಥಳ, ಕಷ್ಟಗಳು ಇಲ್ಲದ ಸ್ಥಳ ಎಲ್ಲಿ ಅಂದರೆ ಪ್ರಪಂಚದಲ್ಲಿ ಎಲ್ಲ ಸ್ಥಳಗಳಿಗೆ ಕಷ್ಟ ಇದೆ. ಕೆಲವರು ನೆನೆಸ್ತಾರೆ ಅಮೇರಿಕಕ್ಕೆ ಹೋದರೆ ಕಷ್ಟ ಇರಲ್ವಾ, ಅಲ್ಲಿ ಹೋದರೆ ಇನ್ನೂ ಜಾಸ್ತಿನೇ ಇರ್ತದೆ. ಆದರೆ ಕಷ್ಟ ಇಲ್ಲದ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಪರಲೋಕ. ಆದ್ದರಿಂದ ಪರಲೋಕದಲ್ಲಿ ಮಾತ್ರ ನಮಗೆ ಕಷ್ಟಗಳು ಇರುವುದಿಲ್ಲ. ಆದ್ದರಿಂದ ಆ ದೇವ ಸೇವಕರು ಹೇಳಿದ್ರಂತೆ, ಸಹೋದರಿ ಈ ಲೋಕದಲ್ಲಿ ಕಷ್ಟಗಳು ಉಂಟು, ಅವುಗಳನ್ನು ಸಹಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕೆಂಬುದಾಗಿ ಹೇಳಿದ್ರಂತೆ. ನೋಡಿ, ಅದಕ್ಕೆ ನಾನು ಹೇಳಿದೆ, ಈ ಲೋಕದಲ್ಲಿ ನಮಗೆ ಕಷ್ಟಗಳು ಉಂಟು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರೆ ನಿಮಗೆ ದುಃಖ ಬರುವುದಿಲ್ಲ ಅಂತ ಹೇಳಿಲ್ಲ, ನಿಮಗೆ ದುಃಖ ಬರ್ತದೆ, ಆದರೆ ದೇವರು ಆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ಕೀರ್ತನೆಯಲ್ಲಿ ಒಂದು ವಾಕ್ಯ ನೋಡ್ತೇವೆ, ಸಂಜೆ ಎಂಬುದು ದುಃಖ ಬಂದು ಇಳ್ಕೊಂಡ್ರು ಬೆಳಿಗ್ಗೆ ನಮಗೆ ಸಂತೋಷ ಸಿಗುತ್ತಂತೆ. ಕೀರ್ತನೆ 126 5 ಮತ್ತು 6ನೇ ವಚನದಲ್ಲಿ ನೋಡ್ತೇವೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ತಾರಂತೆ. 6ನೇ ವಚನ ಹೇಳ್ತದೆ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವರು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುತ್ತಾರಂತೆ. ಈ ದಿನ ಬೈಬಲಿಂದ 3 ವ್ಯಕ್ತಿಗಳನ್ನು ಅಥವಾ ಯಾರ್ಯಾರ ಜೀವಿತದಲ್ಲಿ ದೇವರು ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದರು. ನಿಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ದೇವಭಕ್ತರೇ. ಆ ದೇವಭಕ್ತರನ್ನು ನಾನು ನಿಮಗೆ ಹೇಳ್ತೇನೆ, ಹೇಗೆ ದೇವರು ಅವರ ದುಃಖವನ್ನು ಮಾರ್ಪಡಿಸಿದರು. ಮೊದಲನೇದಾಗಿ ಹಾಗರಳು ದುಃಖದಲ್ಲಿದ್ದಳು, ದೇವರು ಹಾಗರಳ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದರು. ಆದಿಕಾಂಡ 21ನೇ ಅಧ್ಯಾಯ 14ರಿಂದ 18ನೇ ವಚನ ನೋಡುವಾಗ ಬಹಳ ಒಳ್ಳೆಯ ವಾಕ್ಯ. ಅಲ್ಲಿ ನಾವು ನೋಡ್ತೇವೆ, 14ನೇ ವಾಕ್ಯದಲ್ಲಿ ಅಬ್ರಹಾಮನು ಬುತ್ತಿಯನ್ನು ಸ್ವಲ್ಪ ನೀರನ್ನು ಕೊಟ್ಟು ಅವಳ ಹೆಗಲ ಮೇಲೆ ಇಟ್ಟು ಕಳಿಸಿಬಿಟ್ಟ ಮೇಲೆ ಏನಾಯಿತು ಗೊತ್ತಾ? ಕಳಿಸಿಬಿಟ್ಟ ಮೇಲೆ ಅವಳು ಅದನ್ನು ತಗೊಂಡು ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾಳೆ. ಮರುಭೂಮಿ ಮೇಲೆ ಪ್ರಯಾಣ ಮಾಡುವಾಗ ಎಲ್ಲ ಅವನು ಕೊಟ್ಟಂಥ ನೀರು ಎಲ್ಲ ಖಾಲಿ ಆಯಿತು. ಹಾಗಾದರೆ ಈ ಲೋಕದಲ್ಲಿ ಯಾರಾದರೂ ನಮಗೆ ಏನು ಕೊಟ್ಟರೂ ಕೂಡ ಅದೊಂದು ದಿವಸ ಖಾಲಿ ಆಗುತ್ತಾರೆ. ಖಾಲಿ ಆದ ಮೇಲೆ ಈಗ ಏನು ಮಾಡ್ತಾ ಇದ್ದಾಳೆ? ಒಂದು ಕಡೆ ಮಗು ಹಾಕಿ ಅವಳು ಗೋಳೋ ಅಂತ ಅಳ್ತಾ ಇದ್ದಾಳೆ. ಆದರೆ ಆ ಸಮಯದಲ್ಲಿ ಯಾರೂ ಸಹಾಯಕ್ಕೆ ಬರಲಿಲ್ಲರಿ. ಅವಳ ದುಃಖವನ್ನು ನೀಗಿಸುವುದಕ್ಕೆ ಅಲ್ಲಿ ಯಾರೂ ಇಲ್ಲ, ಅವಳು ನಂಬಿದ ಜನರು ಇಲ್ಲ, ಅವರು ಸ್ವಂತದವರು ಇಲ್ಲ, ಅವರ ನೆಂಟರು ಇಲ್ಲ. ಆದರೆ ಬೈಬಲ್ ಹೇಳ್ತದೆ, ಅವಳ ಕಣ್ಣೀರನ್ನು ಕಂಡು ದೇವರೇ ಬಂದ್ರಂತೆ. ದೇವರು ಬಂದು, ಹಾಗರಳೇ ನೀನು ಕಣ್ಣೀರಿಡಬೇಡ, ನಿನಗೋಸ್ಕರವಾಗಿ ನಾನು ಅದ್ಭುತ ಮಾಡ್ತೇನೆ ಅಂತೇಳಿ ಅವಳ ಕಣ್ಣೀರನ್ನು ಒರೆಸಿ ಕಣ್ಣು ತೆರೆದಾಗ ಅಲ್ಲಿ ನೋಡ್ತೇವೆ, ಅಲ್ಲೇ ಜೀವಕರವಾದಂಥ ಒಂದು ಬಾವಿಯನ್ನು ದೇವರು ತೋರಿಸಿದರು. ಅವಳ ಕಣ್ಗಳು ತೆರೆಯಲ್ಪಡ್ತೋ. ಆ ಸಮಯದಲ್ಲಿ ಅವಳಿಗಿದ್ದಂಥ ದುಃಖ ಆ ಸಂತೋಷವಾಗಿ ಮಾರ್ಪಡ್ತು. ಬೈಬಲ್ ಹೇಳ್ತದೆ, ಆ ಹುಡುಗನ ಮೊರೆ ದೇವರಿಗೆ ಕೇಳಿಸ್ತಂತೆ. ದೇವರು ಅವರ ಕಣ್ಣೀರನ್ನು ಒರೆಸಿಬಿಟ್ರು. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ನಂಬಿದವರು ಕೂಡ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ನೀವು ರಸ್ತೆಯಲ್ಲಿ ಬಂದಿರ್ಬೋದು, ಅಥವಾ ನಿಮಗೆ ಯಾರೂ ಸಹಾಯಕ್ಕಿರಲಿಕ್ಕಿಲ್ಲ. ಅಯ್ಯೋ ನನ್ನ ಗತಿ ಏನು ಈ ಥರ ಆಗ್ಬಿಟ್ಟಿದೆ, ನನ್ನ ದುಃಖ ಯಾರು ಸಂತೋಷವಾಗಿ ಮಾರ್ಪಡಿಸೋರು ಎಂಬುದಾಗಿ ನೀವು ಅಳುತ್ತಾ ಇರ್ಬೋದು. ನೀವು ಭಯಪಡಬೇಡಿ. ಹಾಗರಳಿಗೆ ಸಹಾಯ ಮಾಡಿದ ದೇವರು, ಹಾಗರಳು ಅನ್ಯಳು, ವಿಶ್ವಾಸಿ ಅಲ್ಲ, ಅವಳಿಗೆ ದೇವರು ಸಹಾಯ ಮಾಡಿರೋದಾದರೆ ದೇವರು ನಿಮ್ಮನ್ನು ಮರಿತಾನೇನ್ರಿ? ಇಲ್ಲ, ದೇವರು ನಿಮ್ಮನ್ನು ಮರೆಯೋದಿಲ್ಲ. ನಿಮ್ಮ ದುಃಖವನ್ನು ದೇವರು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಎರಡನೇದಾಗಿ ಹನ್ನಳು ಎಂಬಂಥ ಒಬ್ಬ ದೇವ ಭಕ್ತಳು. ನಮ್ಮೆಲ್ಲರಿಗೂ ಗೊತ್ತು, ಹನ್ನಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಅವಳ ಜೀವಿತದಲ್ಲಿ ಕೂಡ ಒಂದು ದುಃಖ. ನೋಡಿ, ಆ ದುಃಖ ತನ್ನ ಗಂಡನಿಂದ ಬರಲಿಲ್ಲ. ತನ್ನ ಮನೆಯಲ್ಲಿ ಒಬ್ಬಳು ಚುಚ್ಚುವಂಥ ಸವತಿ ಇದ್ಲು. ಆ ಸವತಿ ಮೂಲಕ ಅವಳಿಗೆ ದುಃಖ ಉಂಟಾಯಿತು. 1 ಸಾಮುವೇಲ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ಹನ್ನಳು ಅಳುತ್ತಾ ಇದ್ಲಂತೆ.
ಅಳುತ್ತಾ ಇದ್ಲು. ಯಾರ ನಿಮಿತ್ತ? ಸವತಿಯ ನಿಮಿತ್ತ. ಅವಳ ಜೀವಿತವೇ ಒಂದು ಅಳುವಿನ ಜೀವಿತವಾಗಿತ್ತು, ಕಣ್ಣೀರಿನ ಜೀವಿತವಾಗಿತ್ತು, ದುಃಖದ ಜೀವಿತವಾಗಿತ್ತು. ಆದರೆ ಬೈಬಲ್ ಹೇಳ್ತದೆ, ಅಲ್ಲಿ ಎರಡು ವಿಷಯವನ್ನು ನಾನು ಹೇಳ್ತೇನೆ. ಒಂದು, 7ನೇ ವಚನದಲ್ಲಿ ಅವಳು ಗಂಡನ ಮುಂದೆ ಅಳ್ತಾ ಇದ್ದಾಳ್ರಿ. 7ನೇ ವಾಕ್ಯದಲ್ಲಿ ಅವಳು ಗಂಡನ ಮುಂದೆ ಅಳ್ತಾ ಇದ್ದಾಳೆ. ಆದರೆ ಗಂಡ ಅವಳ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗ ಹನ್ನಳು 10ನೇ ವಚನದಲ್ಲಿ ಅಥವಾ 10-11ನೇ ವಚನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ಈಗ ದೇವರ ಮುಂದೆ ಅಳ್ತಾ ಇದ್ದಾಳೆ. ದೇವರ ಮುಂದೆ ಅಳುವಾಗ ಬೈಬಲ್ ಹೇಳ್ತದೆ, ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ 1 ಸಾಮುವೇಲ ಅದರ 18 ಮತ್ತು 19ನೇ ವಚನವನ್ನು ನಾವು ನೋಡ್ತೇವೆ. ದೇವರು ಅವಳಿಗೆ ಗರ್ಭಫಲವನ್ನು ಆಶೀರ್ವದಿಸಿದ್ರಂತೆ. ಅವಳ ದುಃಖವನ್ನು ದೇವರು ನೀಗಿಸಿದರಂತೆ. ತಿರುಗಿ ಅವಳ ಮುಖದಲ್ಲಿ ಆ ನೋವಿನ ಛಾಯೆ ಇರಲಿಲ್ಲಂತೆ. ಆ ಮುಖದಲ್ಲಿ ದುಃಖ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿರಬಹುದು, ನಿಮಗೆ ಮಕ್ಕಳು ಇರಲಿಕ್ಕಿಲ್ಲ. ಆ ಒಂದು ಕೊರಗಿನ ನಿಮಿತ್ತವಾಗಿ ನೀವು ದುಃಖಕ್ಕೆ ಒಳಗಾಗಿರಬಹುದು. ನೀವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ವೇಳೆ ಕೆಲಸ ಇರಲಿಕ್ಕಿಲ್ಲ, ನೀವು ಬಹಳ ವೇದನೆಯಲ್ಲಿ ಇರಬಹುದು, ದುಃಖದಲ್ಲಿ ಇರಬಹುದಾ. ಆದರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀವು ಮರೆತು ಹೋಗಬೇಡ್ರಿ, ನಿಮ್ಮ ದುಃಖವನ್ನು ಮಾರ್ಪಡಿಸುವಂಥ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ದುಃಖವು ಮಾರ್ಪಡುತ್ತದೆ, ಸಂತೋಷವು ಬರ್ತದೆ. ಬೈಬಲಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೇವೆ, ಮಾರ್ತಾ ಮರಿಯಳು ತಾವು ಪ್ರೀತಿಸಿದಂಥ ಸಹೋದರ ತೀರಿ ಹೋಗ್ಬಿಟ್ಟಿದ್ದಾನೆ, ಎಲ್ಲ ದುಃಖದಲ್ಲಿ ಇದ್ದಾರೆ. ಅವರಿಗೆ ದುಃಖ ಅಂದರೆ ಬಹಳ. ಯೇಸು ಸ್ವಾಮಿ 4ನೇ ದಿನದಲ್ಲಿ ಅವ್ರ ಮನೆಗೆ ಹೋದ್ರು ಕೂಡ ಇದ್ರಂತೆ. ಅಂದರೆ ಅಷ್ಟು ದುಃಖ. ಆ ದುಃಖವನ್ನು ಯಾರೂ ಕೂಡ ತಡೆ ಹಿಡಿಯಲು ಆಗಲಿಲ್ಲ, ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಆದರೆ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೋಗಿ ಅವರ ದುಃಖವನ್ನು ಕಂಡು ಅವರೊಟ್ಟಿಗೆ ಕಣ್ಣೀರು ಸುರಿಸಿದ್ರಂತೆ. ನಾವು ನಗುವಾಗ ಎಲ್ಲರೂ ನಗ್ತಾರೆ, ನಾವು ಅಳುವಾಗ ನಮ್ಮ ಜೊತೆ ಅಳೋರು ಒಬ್ಬರೇ, ಯಾರಂದರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಕಣ್ಣೀರು ಬಿಟ್ಟು ಆ ಸಮಾಧಿ ಮುಂದೆ ಹೋಗಿ ಅವರ ಕಣ್ಣೀರನ್ನು ನೀಗಿಸಲಿಕ್ಕೆ ಲಾಜರನೇ ಎದ್ದು ಹೊರಗಡೆ ಬಾ ಅಂತ ಹೇಳಿದಾಗ ಎದ್ದು ಹೊರಗಡೆ ಬಂದ. ಅವರ ದುಃಖ ಸಂತೋಷವಾಗಿ ಮಾರ್ಪಡ್ತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾನು ಹೇಳಿದೆ ಎಲ್ಲ 3 ಸಂಭವಗಳನ್ನು ನಿಮ್ಮೊಂದಿಗೆ ಹೇಳಿದೆ. ದೇವರು ಹೇಗೆ ತನ್ನ ಭಕ್ತರ ಜೀವಿತದಲ್ಲಿ ದುಃಖವನ್ನು ಸಂತೋಷವಾಗಿ ಮಾರ್ಪಡುತ್ತಾರೆ. ಒಂದು ವೇಳೆ ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಾ ಇರುವಂಥ ನಿನ್ನ ಜೀವಿತದಲ್ಲಿ ಕೂಡ ಅಪಾರವಾದ ಅನೇಕ ದುಃಖಗಳಿರಬಹುದು, ಹೇಳಲಿಕ್ಕೆ ಕೂಡ ಆಗದೇ ಇರುವಂಥ ನೋವುಗಳಿರ್ಬೋದು. ಆ ದುಃಖಗಳನ್ನೆಲ್ಲ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀನು ಕೊರಗುತ್ತಾ ಇರ್ಬೋದು. ಯಾರ ಬಳಿ ಹೇಳೋದು? ಯಾಕೆ ನನ್ನ ಜೀವಿತ ಹೀಗಿದೆ, ಬೇರೆಯವರ ಜೀವಿತ ಚೆನ್ನಾಗೇ ಇದೆ ಅಲ್ವಾ, ನನ್ನ ಜೀವಿತ ಯಾಕೆ ದುಃಖಮಯವಾಗಿದೆ ಎಂಬುದಾಗಿ ನೀನು ಅಂದ್ಕೊಂಡಿರ್ಬೋದಾ. ಆದರೆ ದೇವರು ಹೇಗೆ ಹಾಗರಳ ಹಾಗೆ ಅಥವಾ ಹನ್ನಳ, ಮಾರ್ತಾ ಮರಿಯಳ ಹಾಗೆ ದೇವರು ಅವರ ದುಃಖವನ್ನು ಮಾರ್ಪಡಿಸಿದ ಹಾಗೆ, ಪ್ರೀತಿಯುಳ್ಳ ದೇವ ಮಗುವೆ, ನಿನ್ನ ದುಃಖವನ್ನು ಸಹ ದೇವರು ನೀಗಿಸುತ್ತಾನೆ. ಆದ್ದರಿಂದ ನೀನು ಭಯಪಡಬೇಡ. ನಿನ್ನ ಭವಿಷ್ಯತ್ತು ದೇವರ ಕೈಯಲ್ಲಿದೆ, ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ. ಆದ್ದರಿಂದ ಆ ದೇವರನ್ನು ನಂಬಿ ನಾವು ನಿರೀಕ್ಷಿಸೋಣ. ಒಂದು ವಾಕ್ಯವನ್ನು ನಾನು ಓದುತ್ತೇನೆ ಕೊನೆಯದಾಗಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ನಿನ್ನ ಸೂರ್ಯನು ಇನ್ನು ಮುನುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಕೊನೆಯ ಭಾಗ ನೋಡ್ರಿ, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಪ್ರೀತಿಯ ದೇವ ಮಗುವೆ, ನಿನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ದೇವರು ಹೇಳ್ತಾ ಇದ್ದಾರೆ, ಮಗಳೇ, ಮಗನೇ, ನನ್ನ ದುಃಖ ಯಾವಾಗ ನೀಗೋಗುತ್ತೆ, ನನ್ನ ದುಃಖಕ್ಕೆ ಒಂದು ಪೂರ್ಣ ವಿರಾಮ ಇಲ್ವಾ ಎಂಬುದಾಗಿ ನೀನು ಹೇಳ್ತಾ ಇದೀಯಾ. ದೇವರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ನೀನು ದುಃಖಿಸುವ ದಿನಗಳು ಕೊನೆಗಾಣ್ತದೆ. ಇದು ದೇವರ ವಾಗ್ದಾನ, ಇದು ಮನುಷ್ಯರನ್ನು ನುಡಿದಿದ್ದಲ್ಲ, ಇದು ದೇವರ ವಾಗ್ದಾನ. ಆ ವಾಗ್ದಾನದಂತೆ ನಿಮ್ಮ ದುಃಖಗಳೆಲ್ಲ ಸಂಪೂರ್ಣವಾಗಿ ಕೊನೆಗಾಣುವ ದಿನ ಬರಲೆಂಬುದಾಗಿ ನಾನು ಹಾರೈಸ್ತಾ ಇದ್ದಾನೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಜೊತೆ ತಲೆಯನ್ನು ಭಾಗಿಸಿ ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ನಮ್ಮ ದುಃಖಗಳನ್ನು ಮಾರ್ಪಡಿಸುವ ದೇವರು ನೀವು ಸ್ವಾಮಿ. ನಿಮ್ಮಿಂದ ಮಾತ್ರ ನಮ್ಮ ದುಃಖಗಳು ಸಂತೋಷವಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ದೇವರೇ, ನೀವೇ ಹೇಳಿದ್ದೀರಾ ನಿಮಗೆ ದುಃಖ ಇದೆ, ಆದರೆ ದುಃಖ ಹೋಗಿ ನಿಮಗೆ ಸಂತೋಷ ಬರುತ್ತದೆ ಎಂಬುದಾಗಿ. ದೇವರೇ, ವಿಶೇಷವಾಗಿ ಈ ವಿಡಿಯೋನ ವೀಕ್ಷಿಸ್ತಾ ಇರುವಂಥ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಯಾವುದಾದ್ರೂ ದುಃಖದಲ್ಲಿ ಇರೋದಾದರೆ, ವೇದನೆಯಲ್ಲಿ ಇರೋದಾದರೆ, ಯೇಸುವಿನ ನಾಮದಲ್ಲೇ ಅವರ ದುಃಖವು ಸಂತೋಷವಾಗಿ ಮಾರ್ಪಡಲಿ ಸ್ವಾಮಿ. ನಿನ್ನ ವಚನ ಹೇಳಿದಂತೆ ನೀವು ದುಃಖಿಸುವ ದಿನಗಳು ಕೊನೆಗಾಣುವು ಎಂಬುದಾಗಿ. ಅಪ್ಪ, ದುಃಖಿಸುವ ದಿನಗಳ ಕೊನೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಅದು ಹಾಗೆ ಸಂಭವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ವಿಡಿಯೋ ನಿಮಗೆ ಆಶೀರ್ವಾದದಾಯಕವಾಗಿದ್ದಲ್ಲಿ ಇತರರೊಂದಿಗೆ ಶೇರ್ ಮಾಡಿರಿ. ಅದು ಮಾತ್ರವಲ್ಲ, ನಿಮ್ಮ ಕಾಮೆಂಟ್ ಮತ್ತು ನಿಮ್ಮ ಕಾರ್ಯಗಳನ್ನು, ನಿಮ್ಮ ಫೀಡ್ಬ್ಯಾಕನ್ನು ನಾನು ಬಯಸ್ತಾ ಇದ್ದಾನೆ. ಅವೆಲ್ಲವನ್ನು ತಿಳಿಸಿರಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.